ಅದೇ ರೀತಿ ನಮ್ಮ ಜನತಾದಳಕ್ಕೆ ಅದೇ ಆದಂತಹ ಶಕ್ತಿ ಇದೆ. ಅದರಿಂದ ಇಲ್ಲಿ ಯಾರು ಇವತ್ತು ಎಲ್ಲ ಜನಾಂಗವನ್ನು ಕೂಡ ಒಟ್ಟಿಗೆ ತಗೊಂಡು ನಾವು ಸಂಘಟನೆಯನ್ನು ಮಾಡಿಕೊಂಡ್ರೆ ಖಂಡಿತ ಮುಂದೆ ಯಾವುದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇರಬಹುದು, ಈ ಸಂದರ್ಭ ಇನ್ನೊಂದು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ, ಮತ್ತೆ ವಿಧಾನಸಭಾ ಲೋಕಸಭಾ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು. ಅದಕ್ಕೆ ಏನ್ ಮಾಡಬೇಕಾದ್ರೆ ಜಾತ್ಯಾತೀತ ಮನೋಭಾವ ಒಂದೇ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಇವತ್ತು ಸಂಘಟನೆಯನ್ನು ಮಾಡಿಕೊಂಡ್ರೆ ಖಂಡಿತ ಇವತ್ತು ಪಕ್ಷ ಸದೃಢವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲಾ ಹುದ್ದೆಗಳು ಕೂಡ ಅಲ್ಲಿಯ ಮುಖಂಡರನ್ನ ಅಲ್ಲಿ ಯಾವ್ಯಾವ ಸಮಾಜ ಇದೆ ಅವರನ್ನು ಕೂಡ ಒಗ್ಗೂಡಿಸಿಕೊಂಡು ನೀವು ಸಂಘಟಿತರಾದರೆ ಖಂಡಿತ ಇವತ್ತು ನಮ್ಮ ಪಕ್ಷ ಯಾವತ್ತೂ ಕೂಡ ಈ ಸೋಲಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿದ್ರು. ಜೊತೆಯಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಈ ಒಂದು ಕಾಂಗ್ರೆಸ್ ಸರ್ಕಾರ 2 ವರ್ಷಗಳಿಂದ ಅವರು ನಡೆಸ್ತಾ ಇದ್ದಾರೆ ಗ್ಯಾರಂಟಿ ಭಾಗ್ಯಗಳ ಯೋಜನೆ ಅಡಿಯಲ್ಲಿ ಬರೀ ಏನು ಕೂಡ ಅಭಿವೃದ್ಧಿಗೆ ಹಣ ಕೊಡದೇ ಇರ್ತಕ್ಕಂಥ ಸರ್ಕಾರವನ್ನು ನೋಡಿದಾಗ ಖಂಡಿತ ಹಣ ಕೊಡಕ್ಕೆ ಇವ್ರ ಹತ್ರ ಹಣ ಇಲ್ಲ. ನೀವು ಇಲಾಖೆಗಳಲ್ಲಿ ನೀವು ಕೇಳಬೇಕು, ಈ ಕಂಟ್ರಾಕ್ಟರ್ ಕೂತಿದ್ದಾರೆ ಅವ್ರ ಪರಿಸ್ಥಿತಿ ನೇಣು ಹಾಕೊಂಡಿಲ್ಲ ಅಷ್ಟೇ. ಅವರೆಲ್ಲ ಇದೆಲ್ಲ ನೋಡಿದ್ರೆ ಈ ಸರ್ಕಾರ ಯಾರ ಪರನೂ ಇಲ್ಲ. ಅವರು ಪರ್ಸೆಂಟೇಜ್ ಕೊಟ್ಟಂಥವ್ರಿಗೆ ವರ್ಕ್ ಕೊಡೋಂಥದ್ದು ಏನಾದ್ರು ಪದ್ಧತಿ ರೂಢಿ ಮಾಡಿದ್ದಾರೆ ಅಂದರೆ ಈ ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಈ ಸರ್ಕಾರದಲ್ಲಿ ನಮಗೆ ತಾಲೂಕುವಾರು ಅನುದಾನಗಳನ್ನ ಕೊಡದೆ ಅವ್ರು ಯಾರು ಸ್ಪೆಷಲ್ ಗ್ರ್ಯಾಂಟ್ ಕೊಡೋದು, ಯಾರು ಹೋಗಿ ಅಲ್ಲಿ ಅನುದಾನ ತರ್ತಾರೋ ಅಂಥವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವೇ ನೋಡಿದ ರೀತಿಯಲ್ಲಿ ಈಗ ಮೊನ್ನೆಯನ್ನು ಯುವಕರಿಗೆ ಉದ್ಯೋಗ ಕೊಡೋಕ್ಕೆ ಇವ್ರ ಕೈಲಿ ಯೋಗ್ಯತೆ ಇಲ್ಲ. ಯುವಕರನ್ನ ನಾವು ಸೆಳಿಬೇಕು ಅಂತ ಒಂದು ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಲಿ ಯುವ ಜನತೆಗೂ ಕೂಡ ಒಂದು ಗ್ಯಾರಂಟಿ ಇಟ್ಕೊಂಡಿದ್ದಾರೆ ಯುವ ಜನತೆಗೆ. ಅದರಲ್ಲಿ ಸುಮಾರು 2,80,000 ಜನ ಅಷ್ಟೇ ನೋಂದಣಿ ಆಗಿರೋದು ನಮ್ಮ ರಾಜ್ಯದಲ್ಲಿ. ಯಾಕೆ ಯುವಕರಾಗಿಲ್ಲ? 3,000 ನಿಮ್ಮ 3,000 ನಿಂತ್ಕೊಂಡು ನಾವೇನು ಜೀವನ ಮಾಡ್ತಾ ಇಲ್ಲ. ನಿಮ್ಮ 3,000 ನಮಗೇನು ಬೇಕಾಗಿಲ್ಲ, ನಮಗೆ ವೃತ್ತಿ ಕಟ್ಕೊಡಿ, ನಮಗೊಂದು ಬದುಕು ಕಟ್ಕೊಡಿ ಅಂತ ಸ್ವಾಭಿಮಾನಿ ಯುವಕರು ಯಾರು ಕೂಡ ಇವ್ರಿಗೆ ಅರ್ಜಿ ಹಾಕಿಲ್ಲ. ಅದನ್ನು ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದನ್ನ ಇಟ್ಕೊಂಡು ಏನೋ ಮಾಡಿ ಯುವಕರನ್ನ ಇವತ್ತು ಸೆಳಿಬೇಕು ಅಂತ ದೃಷ್ಟಿನಲ್ಲಿ ಇವತ್ತೇನೋ ಈ ಇವರೇ ಕೆಲಸಕ್ಕೆ ಹೋಗಿ ಅಲ್ಲಿ ಇವರನ್ನು ಇಟ್ಕೊಂಡು ಓಡಾಡಿಕೆ ಎಲ್ಲ ಇವತ್ತು ಸರ್ಕಾರ ಅಂದ್ರೆ ಎಲ್ಲ ವಿಷಯದಲ್ಲೂ ಕೂಡ ಜವಾಬ್ದಾರಿ ಇರ್ತದೆ. ನಮ್ದೇನಿಲ್ಲ ಅಂತ ಕೈ ಸೇರಿಕೊಂಡು ಶ್ರೇಣಿಯನ್ನು ಮಾಡಬೇಕಿತ್ತು, ಆರ್ಸಿಗಳು ಮಾಡಬೇಕಿತ್ತು, ಈ ತರ ಇದೆಲ್ಲ ಅವ್ರ ಅಭಿಮಾನ ನಮ್ಮ ರಾಜಕೀಯ ಮಾಡಲಿಕ್ಕೆ ಇರೋದ್ರಿಂದ ಅದಕ್ಕೆ ಸ್ಪಂದಿಸ್ತಿಲ್ಲ. ಬೇರೆ ನೋಡಿ ಆಂಧ್ರದವರನ್ನ ಉಪಯೋಗಿಸ್ಕೊಂಡು ಅವ್ರನ್ನ ಅಷ್ಟು ಗೌರವಿಸ್ತಾರೆ. ಇವ್ರಿಗೆ ಯಾಕೆ ಈ ತರ ಬಂದಿರೋದು? ರಾಜ್ಯದ ಹಿತಾಸಕ್ತಿ ಇವ್ರಿಗೆ ಯಾರು ಕೂಡ ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲೋ ಅಧಿಕಾರ ಮಾಡಬೇಕು, 2,000 ದುಡ್ಡು ಕೊಟ್ಟರೆ ಜನ ಓಟ್ ಹಾಕ್ತಾರೆ. ಈ ಮನಸ್ಥಿತಿಗೆ ನಾವೆಲ್ಲರೂ ಕೂಡ ತರಲಿಕ್ಕೆ ಹೊರಟಿದ್ದಾರೆ. ಜೊತೆ ತಮಿಳುನಾಡಿನಿಂದ ಜಯಲಲಿತಾ ಗೌರ್ಮೆಂಟಲ್ಲೆಲ್ಲ ಮನೆಗೆಲ್ಲ ಕೊಡೋದು, ಎಲ್ಲರೂ ಸೌಂದರ್ಯ ಮಾಡಬೇಕು, ಆ ರೀತಿ ಮಾಡಿ ಕೊಡ್ತಾರೆ. ಅದರಿಂದ ಏನಾಗ್ತದೆ, ನಮ್ಮ ಆರೋಗ್ಯ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವು ಇದೆಲ್ಲ ಯೋಚನೆ ಮಾಡಿ ಖಂಡಿತ ಮುಂದಿನ ದಿನಗಳಲ್ಲಿ ಏನು ಕುಮಾರ ಪಂಚರತ್ನ ಅಂತಕ್ಕಂಥ ಒಂದು ಯೋಜನೆಯ ಅನುಷ್ಠಾನಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕು. ಅದರಿಂದ ಏನಾಗ್ತದೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ, ಒಳ್ಳೆ ಆಸ್ಪತ್ರೆ, ಉಚಿತವಾಗಿ ಆಸ್ಪತ್ರೆಗಳಲ್ಲಿ ನಮಗೆಲ್ಲ ಎಲ್ಲ ಸೇವೆಗಳು. ಸ್ನೇಹಿತರೆ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.